ಇವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ಒಂದು ದಿನ ಆಗಿದೆ. 45 ವರ್ಷ ಆಗಿದೆ. ಜನಸಂಘದಿಂದ ಪ್ರಾರಂಭ ಆಗಿ ಇವತ್ತು ಭಾಜಪ ಆಗಿ 2 ಸ್ಥಾನಗಳಿಂದ ಪ್ರಾರಂಭ ಆದಂಥ ಪಕ್ಷ ಶ್ರಮ, ಕಾರ್ಯಕರ್ತರ ಸಂಘಟನೆ, ಕಾರ್ಯಕರ್ತರ ಶಕ್ತಿ, ಈ ಮೂರರಿಂದ ಇವತ್ತು 400 ತನಕ ನಾವು ಬರ್ತೇವೆ ಅನ್ನುವಂತಹ ಒಂದು ವಿಶ್ವಾಸ, ಇದು ಈ ಪಕ್ಷದ ಆಶಯ ಏನಿತ್ತು ಅದರಿಂದ ಆಗಿದೆ ಅಂತ ನಾನು ಹೇಳ್ತೇನೆ. ರಾಷ್ಟ್ರೀಯತೆ, ಈ ದೇಶದ ದೇಶಾಭಿಮಾನ, ದೇಶದ ಸಮಗ್ರತೆ, ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ತತ್ವ ಸಿದ್ಧಾಂತದ ಒಂದು ಅಡಿಪಾಯದಲ್ಲಿ ಬೆಳೆದಂಥ ಪಕ್ಷ ಇದು, ರಾಜಕೀಯ ಪಕ್ಷ. ಅದಕ್ಕೇ ಎಲ್ಲ ರಾಜಕೀಯ ಪಕ್ಷಗಳು ಇಂದ ನಾವು ಭಿನ್ನವಾಗಿದ್ದೇವೆ. ಈ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ. ಇಡೀ ವಿಶ್ವದಲ್ಲೇ ನಮ್ಮ ಪಕ್ಷ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಯಾರು ಈ ಪಕ್ಷವನ್ನು ಕಟ್ಟಿದ್ದಾರೆ, ವಿಶೇಷವಾಗಿ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರನ್ನು ತಿಳ್ಕೋಬೇಕಾಗ್ತದೆ, ಅಟಲ್ ಬಿಹಾರಿ ವಾಜಪೇಯಿರವರನ್ನು ತಿಳ್ಕೋಬೇಕಾಗ್ತದೆ, ಲಾಲ್ ಕೃಷ್ಣ ಅದ್ವಾನಿಯವರನ್ನು ತಿಳ್ಕೋಬೇಕಾಗ್ತದೆ. ಇವರೆಲ್ಲರನ್ನು ಕೂಡ ಸ್ಮರಣೆಯನ್ನು ಮಾಡಬೇಕು. ಇವ್ರಿಗೆಲ್ರಿಗೂ ಕೂಡ ಅತೀವ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವತ್ತು ವಿಶ್ವದಲ್ಲಿ ಇಷ್ಟು ದೊಡ್ಡ ಒಂದು ಹೆಸರು ನಮಗೆ ಬಂದಿದ್ದರೆ ಇವತ್ತಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ಕಾರ್ಯವೈಖರಿ. ಒಬ್ಬ ಪ್ರಧಾನಮಂತ್ರಿಗಳಾಗಿ ವಿಶ್ವ ನಾಯಕನ ಪಟ್ಟಕ್ಕೇರಿದ ಮೇಲೆ ಮತ್ತಷ್ಟು ಭಾಜಪಗೆ ಶಕ್ತಿ ತುಂಬಿದೆ, ಜನಪ್ರಿಯತೆಯನ್ನು ಗಳಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯಂದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವನಹಳ್ಳಿಯಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಬರುವರಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಕೋಲಾರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಹಾಗೂ ತುಮಕೂರು, ಈ 4 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ನಮ್ಮ ಪಕ್ಷದ ಅಗ್ರಗಣ್ಯ ನಾಯಕರು ಮಾನ್ಯ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಅದೇ ರೀತಿ ಜಾತ್ಯತೀತ ಜನತಾದಳದ ಮಾಜಿ ಪ್ರಧಾನಿಗಳು, ಬಹುಶಃ ಮಾಜಿ ಮುಖ್ಯಮಂತ್ರಿಗಳು, ಯುವ ಘಟಕದ ಅಧ್ಯಕ್ಷರು, ಇವರುಗಳು ಕೂಡ ಭಾಗಿಯಾಗಿ ಒಂದು ದೊಡ್ಡ ಸಂದೇಶವನ್ನು ಕೊಡೋರಿದ್ದಾರೆ. ಹಾಗಾಗಿ ಇದಕ್ಕೆ ಇವತ್ತಿನಿಂದಲೇ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೀನಿ, ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬರಬೇಕು. ವಿಶೇಷವಾಗಿ ಬಲಹೀನ ವರ್ಗಗಳ ನಮ್ಮ ಕಾರ್ಯಕರ್ತರ ಮುಖಂಡರುಗಳು, ಜನಸಾಮಾನ್ಯರು, ಯಾಕೆಂದರೆ ಮುದ್ರಾ ಯೋಜನೆ, ಮಾನ್ಯ ನರೇಂದ್ರ ಮೋದಿಯವರು ತಂದಂಥ ಯೋಜನೆ ಏನಿದೆ, ಇದು ಅತ್ಯಂತ ಬಲಹೀನ ವರ್ಗಗಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅತ್ಯಂತ ಹಿಂದುಳಿದ ವರ್ಗದ ಬಡವರಿಗೆ ಇದು ದೊಡ್ಡ ಶಕ್ತಿಯಾಗಿದೆ. ಯಾವುದೇ ಒಂದು ಗ್ಯಾರಂಟಿ ಇಲ್ದಿರ 10 ಲಕ್ಷ 15 ಲಕ್ಷದವರೆಗೂ ಕೂಡ ಒಬ್ಬೊಬ್ಬರಿಗೆ ಸಾಲ ಮಂಜೂರಾತಿಯನ್ನು ಮಾಡುವಂಥದ್ದು ವಿನೂತನ ಪ್ರಯತ್ನ, ಸಬಲೀಕರಣಕ್ಕೆ ಒಂದು ವಿನೂತನ ಪ್ರಯತ್ನ ಮಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಭಾಳ ಒಂದು ವಿಶೇಷವಾದಂಥ ಒಂದು ಆಲೋಚನೆ ಇದು. ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ 2 ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ. ಒಂದು, ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನು ಮಾಡಿರುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಡಾಕ್ಟರ್